ಬನ್ನೇರುಘಟ್ಟ ರಸ್ತೆಯ ಎಎಂಸಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಇ ವಿದ್ಯಾರ್ಥಿಗಳಿಂದ ವಿವಿಧ ಪ್ರಾಜೆಕ್ಟ್ಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಫಿಸಿಕ್ಸ್ 2026 ಹಾಗೂ ಕೆಮೆನ್ಸೆಕ್ಸ್ 2026ನ್ನ ಎಎಂಸಿ ಸಮೂಹ ಸಂಸ್ಥೆಗಳ ಕಾರ್ಯಕಾರಿ ಉಪಾಧ್ಯಕ್ಷರಾದ ರಾಹುಲ್ ಕಲ್ಲೂರಿರವರು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಯುವರಾಜ್, ಡೀನ್ ಡಾ. ವೆಂಕಟಲಕ್ಷ್ಮಿ, ಪ್ರಾಧ್ಯಾಪಕರು ಹಾಗೂ ಇತರ ಗಣ್ಯರು ಭಾಗವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಯುವರಾಜರವರು ಮಾತನಾಡಿ, 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರದರ್ಶನದಲ್ಲಿ ಭಾಗವಹಿಸಿ ವಿವಿಧ ಪ್ರಾಜೆಕ್ಟನ್ನು ರೂಪಿಸುವ ಮೂಲಕ ತಮ್ಮ ಪ್ರತಿಭೆ ಮತ್ತು ಕೌಶಲ್ಯವನ್ನು ಪ್ರದರ್ಶಿಸಿದರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಆಟೋನಾಮಸ್ ಶ್ರೇಣಿಯಿಂದ ವಿಶ್ವವಿದ್ಯಾಲಯವನ್ನಾಗಿ ರೂಪಿಸುವ ಯೋಜನೆಯಿದೆ ಎಂದು ತಿಳಿಸಿದರು. ಎಎಂಸಿ ಕಾಲೇಜಿನ ಪ್ರಿನ್ಸಿಪಾಲ್ ನಾನು ಡಾ. ಯುವರಾಜ್ BN. ಈ ದಿನ ನಾವು ಎಎಂಸಿ ಕ್ಯಾಂಪಸ್ನಲ್ಲಿ ಫಸ್ಟ್ ಇಯರ್ ಮಕ್ಕಳಿಂದ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದ್ದೀವಿ. ಒಂದು ಫಿಸಿಕ್ಸ್ ಕ್ಯಾಟಗರಿ, ಇನ್ನೊಂದು ಕೆಮಿಸ್ಟ್ರಿ. ಫಸ್ಟ್ ಇಯರ್ ಆಗಿ ಆ ಹುಡುಗರು ಬಂದ್ಬಿಟ್ಟು 6 ತಿಂಗಳು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಸ್ಟಡಿ ಮಾಡಿದ್ದಾರೆ. ಆ 6 ತಿಂಗಳಲ್ಲಿ ಅವ್ರು ಏನು ಕಲ್ತಿದ್ರು ಅದನ್ನು ಪ್ರಾಜೆಕ್ಟ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಕಾಲೇಜಿನಲ್ಲಿ ಪ್ರಾಮುಖ್ಯತೆ ಕೊಡ್ತಿರೋದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಮಕ್ಕಳಿಗೆ ಸ್ಕಿಲ್ ಕಲಿಸೋದು, ಅವರಿಗೆ ಎಂಪ್ಲಾಯಬಿಲಿಟಿ ಆಗ್ಬೋದು, ಏನಾಗುತ್ತೆ ಥ್ರೂ ಲರ್ನಿಂಗ್ ಅವರಿಗೆ ವಿ ಟೀಚ್ ಥ್ರೂ ಸ್ಕಿಲ್ ಪಾತ್ ಅಂತ ಅವರಿಗೆ ಬೇರೆ ಬೇರೆ ಸ್ಕಿಲ್ನ ಕಲಿಸ್ತೀವಿ. ಹಂಗಾಗಿ ಈ 6 ತಿಂಗಳಲ್ಲಿ ಏನು ಕಲ್ತಿದ್ದಾರೆ ಅದನ್ನು ನಮ್ಮ 1000 ಹೆಚ್ಚು ಮಕ್ಕಳು ಇವತ್ತು ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ತಾವೆಲ್ಲ ನೋಡಿದ್ದೀರಾ. ಇದೇ ದಿಕ್ಕಿನಲ್ಲಿ ನಾವು 30ನೇ ತಾರೀಕು ಮೇ ನಾವು ಓಪನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಎಎಂಸಿ ಕಾಲೇಜು ಈ ಒಂದು ಬನ್ನೇರುಘಟ್ಟ ಹಾಗೂ ಈ ರಾಷ್ಟ್ರೀಯ ಉದ್ಯಾನವನದ ಮಧ್ಯದಲ್ಲಿದ್ದು ತುಂಬ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮದು ಇಂಟೇಕ್ ಬಂದ್ಬಿಟ್ಟು ವರ್ಷಕ್ಕೆ 2000 ಜನ ಅಡ್ಮಿಟ್ ಆಗ್ತಾರೆ. 8000 ಜನ ಕ್ಯಾಂಪಸಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ 8000 ಜನ ಓದ್ತಾ ಇರೋರು ಯಾವ ರೀತಿಯ ಪರಿಣಿತಿ ಪಡಿತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಔಟ್ಸೈಡ್ ವರ್ಲ್ಡ್ಗೆ ನಾವು ಓಪನ್ ಡೇ ಮಾಡ್ತಾಯಿದ್ದೀವಿ. ಆ ಓಪನ್ ಡೇ ದಿವಸ ಆರ್ಟಿಸ್ಟ್ ಇರ್ತಾರೆ, ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಇರುತ್ತೆ, ಮೋರ್ ದೆನ್ 100 ಪ್ರಾಜೆಕ್ಟು ಪ್ರೆಸೆಂಟ್ ಮಾಡ್ತಾರೆ ಎಲ್ಲ ವರ್ಷ. ಇದರಿಂದ ಇವತ್ತು ನೀವೇನು ನೋಡಿದ್ರೆ ಪ್ರಾಜೆಕ್ಟ್ ಎಕ್ಸಿಬಿಷನ್ನು ಇದು ನಮಗೆ ಏನಂದ್ರೆ ಟ್ರಯಲ್ಲು. ಅದರೊಳಗೆ ಬೆಸ್ಟ್ ಪ್ರಾಜೆಕ್ಟ್ಸನ್ನ ಸೆಲೆಕ್ಟ್ ಮಾಡಿ ನಾವೊಂದು 100 ಪ್ರಾಜೆಕ್ಟ್ಸನ್ನ ಪ್ರೆಸೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಇಂಡಸ್ಟ್ರಿಯವರು ಬರ್ತಾರೆ. ಆ ಇಂಡಸ್ಟ್ರಿಯವರು ಬಂದ್ಬಿಟ್ಟು ನಮ್ಮದು ಏನು MOU ಇದೆ ಅದ್ರ ಮುಖಾಂತರ ನಮ್ಮ ಹುಡುಗರು ಇಂಟರ್ನ್ಶಿಪ್ ಅಲ್ಲಿ ಹೋಗಿ ಏನೇನು ಮಾಡ್ತಾರೆ ಅದನ್ನು ಇಂಡಸ್ಟ್ರಿಯವರು ಬಂದ್ಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಒಂದು 20 ಇಂಡಸ್ಟ್ರಿಯವರು ಬರ್ತಾರೆ, ಹಾಗೂ 100 ಪ್ರಾಜೆಕ್ಟ್ ಇರುತ್ತೆ, ಹಾಗೂ ಟೆಕ್ನಿಕಲ್ ಇದಿರುತ್ತೆ, ಸೆಮಿನಾರ್ಗಳಿರುತ್ತೆ, ಹಾಗೂ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ನಾನು ತಮ್ಮ TV ಮುಖಾಂತರ ಇಲ್ಲಿ ಎಲ್ಲ ಸುತ್ತಮುತ್ತಲಿನ ಜನರಿಗೆ ಆಹ್ವಾನ ಕೊಡ್ತೀನಿ. 30ನೇ ತಾರೀಕು ಮೇ ತಾವೆಲ್ಲ ಕ್ಯಾಂಪಸ್ಗೆ ವಿಸಿಟ್ ಮಾಡಿ. ಕಾಲೇಜಿನ ಡೀನ್ ಡಾ. ವೆಂಕಟಲಕ್ಷ್ಮಿರವರು ಮಾತನಾಡಿ, ಪ್ರತಿ ವರ್ಷ ವಸ್ತು ಪ್ರದರ್ಶನ ಆಯೋಜಿಸುತ್ತಿರುವುದಾಗಿ ಹೇಳಿದರು. ಪ್ರಥಮ ವರ್ಷದ ಬಿಇ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, AI ವಿಭಾಗ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. Dr. Venkatalakshmi, working as HOD Department of Chemistry and Dean first year in the AMC Engineering College. Happy to share that I have been working since 20 years, and this year I have completed 20 years of my experience at AMC institutions, thanks to Chairman Sir Dr. K.R. Paramahamsa. And every year we have a tradition of conducting first year BE project exhibition, and today we have project exhibition in our campus, where around 800 students are participating from different domains, and they are concentrating on physics, chemistry, aeronautical, computer science, AI related projects, and the projects are, some of the projects are product oriented. And this kind of project exhibitions we will conduct mainly to improve their knowledge skills, communication skills, team building, and more innovative thinking abilities will improve in the students. So this overall, this project exhibition is to make it more innovative in the campus, so that all the students will be to the projects and they will show more interest to learn. So project based learning we are inculcating in the students from the first year itself. Thank you.